ಮೇಕೆದಾಟು ಯೋಜನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ ಅಂತ ದೊರೆಮುರುಗನ್ ಹೇಳಿದ್ದಾರೆ. ನೋಡಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು, ಅವರ ಬೇರೆ ಬೇರೆ ಹಿಂದೆ ಕೂಡ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದು ಕೂಡ ಹೋಗಿ ಮಾತುಕತೆ ಎಲ್ಲ ಕೂಡ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀವಿ. ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಸೊ ಅವ್ರು ಏನು ಬೇಕಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ. ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಅವ್ರದ್ದು ಏನಿದೆ ವಾದ ಅವ್ರು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ವಾದ ನಾವು ಮಾಡ್ತೀವಿ. DPR ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಕೇಂದ್ರ ಎಲ್ಲ ಸುಳ್ಳು. ಅವ್ರಿಗೆ DPR ಅಂದ್ರೆ DPR ಹಾಕಿದೀವಿ. ಯಾರು ಹೇಳಿದ್ರು DPR ಹಾಕಿಲ್ಲ ಅಂದ್ರೆ? DPR ನಾವು ಹಾಕಿದೀವಿ. DPR ಹಾಕಿದಕ್ಕೆ ಹಿಂದೆಲ್ಲ ಬಂದಿತ್ತು. ವಿ ಆರ್ ವೆರಿ ಫರ್ಮ್. ಮೇಕೆದಾಟು ಯೋಜನೆಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ಮಾಡಿದೀವಿ. ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಿದೆ. ಕೋರ್ಟಲ್ಲೂ ಕೂಡ ನಾವು ಲೀಗಲಿ ಏನು ಫೈಟ್ ಮಾಡಬೇಕು ನಾವು ಮಾಡ್ತೀವಿ. ಸ್ಟಾಲಿನ್ ಅವರನ್ನು ಒಪ್ಪಿಸಿ ಯೋಜನೆಗೆ ಮಾಡಲಿ ಅಂತ ಬಿಜೆಪಿ ಆಗ್ರಹ ಮಾಡಿದ್ದಾರೆ ಸರ್. ನಿಮ್ಮ ಫ್ರೆಂಡ್ ತಾನೇ ಅವರು ಮಾಡಿಸ್ಲಿ ಹೇಳಬೇಕು. ಅವ್ರದೇ ಆದಂಥ ಪೊಲಿಟಿಕಲ್ ಸ್ಟೇಟಸ್, ರಾಜ್ಯದ ಸ್ಟ್ಯಾಂಡ್ ಇರ್ತದಲ್ಲ. ಈಗ ದೇವೇಗೌಡರು ಕುಮಾರಸ್ವಾಮಿ ಹೇಳೋದು ನಾನು ಕೈ ಹಿಡಿದು ಬರ್ಸ್ಕೊಡ್ತೀನಿ ಅಂತ. ಅವ್ರ್ಯಾಕೆ ಬರ್ಸ್ಕೊಡಕ್ಕಾಗ್ತಲ್ಲ? ಅದನ್ನು ಕೇಳ್ತಾ ಇಲ್ವಲ್ಲ ನೀವು ಅವ್ರನ್ನ ಹೋಗಿ? ಒಂದೇ ದಿನಕ್ಕೆ ಕೈ ಹಿಡಿದು ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಬರ್ಸ್ಕೊಡಕ್ಕಾಗ್ತಿಲ್ಲ? ಹಂಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ. ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ಇದು ನಿಮ್ಗೆ ಅನುಕೂಲ, ನಮ್ಗಿನ್ನ ಜಾಸ್ತಿ ನಿಮ್ಗೆ ಅನುಕೂಲ. ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತಡೆಯೋಕ್ಕೋಸ್ಕರ ಈ ಯೋಜನೆ ಇದೆ. ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ. ಮತ್ತು ಆಂಧ್ರ ಕೂಡ ನನಗಲ್ಲೇ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಡೇಟ್ ಕೊಟ್ಟ ತಕ್ಷಣ ಹೋಗ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.